ನಮಸ್ಕಾರ ರೀ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್ ಪ್ರತೀಸ್ ಕ್ಲಿಕ್. ಇವತ್ತು ಉತ್ತರ ಕರ್ನಾಟಕ ಶೈಲಿ ಸ್ಪೆಷಲ್ ಚಿಕನ್ ಸಾರು ಮಾಡೋಣ. ಅದಕ್ಕೆ ಒಂದು ಮಿಕ್ಸರ್ ಜಾರಿಗೆ ಕೊಬ್ಬರಿ, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ, ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಫುಲ್ ಸಣ್ಣ ಆಗಬೇಕು. ಫಸ್ಟಿಗೆ ಇದನ್ನೆಲ್ಲ ಮಾಡಿ ತೆಗೆದಿಟ್ಕೊರಿ. ಆಮೇಲೆ ಪಟ್ ಮಾಡಿಬಿಡ್ಬೋದು. ಇದೇನು ಜಾಸ್ತಿ ಇಲ್ಲ, ಹೆಚ್ಚಬೇಕು ಮಾಡಬೇಕು ಹಂಗೇನಿಲ್ಲ. ಎಲ್ಲ ರುಬ್ಕೊಂಡು ಡೈರೆಕ್ಟ್ ಹಾಕೋದು. ಭಾಳ ಸಿಂಪಲ್ ಐತಿ, ಆಮೇಲೆ ಭಾಳ ಟೇಸ್ಟಿ ಐತಿ. ಉತ್ತರ ಕರ್ನಾಟಕದೊಳಗೆ ಮಾಡ್ತಾರೆ, ಇನ್ನೂ ಬೇರೆ ಬೇರೆ ಟೈಪ್ ಮಾಡ್ತಾರೆ. ಇದು ಜಾಸ್ತಿ ಕಾಮನ್ ಮಾಡ್ತಾರೆ. ಆಮೇಲೆ ಒಂದು ಮಿಕ್ಸ್ಚರ್ ಜಾರಿಗೆ ಬರೀ ಉಳ್ಳಾಗಡ್ಡಿ ಅಷ್ಟೇ ಈ ಥರ ತರಿಯಾಗಿ ರುಬ್ಕೋಬೇಕು. ಅದನ್ನು ಒಂದು ಡಬ್ರಿಗೆ ಎಣ್ಣೆ ಕಾಸಕ್ಕಿಟ್ಟು ಅದ್ರೊಳಗೆ ಅದನ್ನು ತರಿಯಾಗಿ ಏನು ರುಬ್ಕೊಂಡಿರ್ತೀವಲ್ಲ ಆ ಉಳ್ಳಾಗಡ್ಡಿ ಹಾಕ್ಕೋಬೇಕು. ಹಾಕ್ಕೊಂಡು ಅದೊಂದು ಚೂರು ಬ್ರೌನಿಶ್ ಆಗೋ ಮಟ್ಟನೂ ಬಿಡಬೇಕು. ಆಮೇಲೆ ಇನ್ನೊಂದು ಮಿಕ್ಸಿ ಜಾರಿಗೆ ಟೊಮಾಟೆಯನ್ನು ರುಬ್ಕೋಬೇಕು ಸಣ್ಣಗೆ. ಈ ಥರ ಬ್ರೌನ್ ಆಗಬೇಕು ಉಳ್ಳಾಗಡ್ಡಿ. ಆಗಿನ ಮೇಲೆ ಅದೇನು ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಟೊಮ್ಯಾಟೊ, ಅದನ್ನು ಹಾಕ್ಕೋಬೇಕು. ಫುಲ್ ಬಾಡಿಸ್ಕೋಬೇಕು. ಹಸಿ ವಾಸನೆ ಹೋಗೋ ಮಟ್ಟ ನಾವು ಅದನ್ನು ಫುಲ್ ಬಿಸಿ ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಅದಕ್ಕೆ ನಾವೇನು ಮಾಡೋಣ, ಇದು ತೊಳೆದಿಟ್ಕೊಂಡಿರೋ ಚಿಕನ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊರಿ. ಲಘು ಬೇಯುತ್ತೆ. ಅದನ್ನು ಹಾಕ್ಕೊಂಡು ಅದಕ್ಕೆ ಒಂಚೂರು ಅರಿಶಿನ, ಸ್ವಲ್ಪ ಆವಾಗಲೇ ಉಪ್ಪು ಹಾಕ್ಕೊಂಡಿದ್ರಲ್ಲ ಉಪ್ಪು, ಅದು ಆಮೇಲೆ ಧನಿಯಾ ಪೌಡ್ರ್ ಹಾಕಿ ಏನು ಮಾಡೋಣ, ಒಂದು ಚಲೋ ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 5ರಿಂದ 8 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಅಷ್ಟೇ ಬೇಯಕ್ಕೆ ಬಿಟ್ಬಿಡಿ. ಅದಾದಮೇಲೆ ಹೆಂಗಾಗಬೇಕಂದ್ರೆ ಸ್ವಲ್ಪ ಸಾಫ್ಟಾಗಿ ಬರಬೇಕು. ಅಲ್ಲಿವರೆಗೂ ಏನು ಮಾಡೋಣ, ಚಿಕನ್ನ ಬೇಯಕ್ಕೆ ಬಿಟ್ಬಿಡೋಣ. ಅಷ್ಟೇ ಬೇಯಕ್ಕೆ ಬಿಟ್ಟು ಲಿಡ್ ಕ್ಲೋಸ್ ಮಾಡಿರಿ, ಒಟ್ಟು ತೆಗಿಬೇಡ್ರಿ ಅದನ್ನು. ಫುಲ್ ಸಾಫ್ಟ್ ಆಗೋವರೆಗೂ ಅಂದ್ರೆ ಒಂದು 5 ಮಿನಿಟ್ಸರ ಅದು ಬೇಕು. ಆಮೇಲೆ ಅದಕ್ಕೆ ಏನು ಮಾಡೋಣ, ಖಾರ, ಆಮೇಲೆ ಚಿಕನ್ ಮಸಾಲ, ಆಮೇಲೆ ಏನಾದ್ರು ಉಪ್ಪು ಕಮ್ಮಿ ಅನ್ಸಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇನ್ನೊಂದು ಚಲೋ ಮಿಕ್ಸ್ ಮಾಡಿ, ಇದಕ್ಕೆ ಒಂಚೂರು ಖಾರದ ಹಸಿ ವಾಸನೆ ಹೋಗ್ಬೇಕು ಅಲ್ಲಿ ಮಟ್ಟ ಸ್ವಲ್ಪ ಬಿಟ್ಟು ಇದು ರುಬ್ಕೊಂಡಿರ್ತೀವಲ್ಲ ಕೊಬ್ಬರಿ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡೋಣ ನೀರು ಹಾಕ್ಕೊಂಡು. ಅದಾದಮೇಲೆ ಏನು ಮಾಡೋಣ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ಮೇಲೆ. ಸ್ವಲ್ಪ ಉಪ್ಪು ಕಮ್ಮಿ ಆದರೆ ಸ್ವಲ್ಪ ರುಚಿ ನೋಡಿ ನೀವು ಹಾಕೋಬೋದು. ಫಸ್ಟಿಗೆ ಬೇಯಕ್ಕಷ್ಟು ಹಾಕಿರ್ತೀವಲ್ಲ, ಮತ್ತು ಇವಾಗ ಬೇಕಿದ್ರೆ ಹಾಕೋಬೋದು. ಇಲ್ಲ ಕರೆಕ್ಟ್ ಐತೆ ಅಂದ್ರೆ ಬಿಟ್ಬಿಡಿ. ಈ ಥರ ಫುಲ್ ಚಲೋ ಕುದಿಬೇಕು. ಎಷ್ಟು ಕುದಿತೈತಿ ಅಷ್ಟು ಟೇಸ್ಟ್ ಆಗ್ತೈತಿ ನೋಡಿರಿ. ಈ ಥರ ಮಾಡ್ಕೊತೇನ್ರಿ, ಭಾಳ ಸಿಂಪಲ್ಲಾಗಿರುತ್ತೆ, ಟೇಸ್ಟಿಯಾಗಿನೂ ಇರ್ತೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆಲ್. ಲವ್ ಯು. ಲೈಕ್ ಮಾಡಿರಿ. ಬಾಯ್.